ಮೇಡಮ್ ಯಾಕೆ ಹಿಂಗೆ ಹಾಕಿದ್ದೀರಾ ಮೇಡಮ್? ಏನಾಯ್ತು? ಅಯ್ಯೋ ಅಕ್ಕ, ನಿಮ್ಗೆ ಗ್ಯಾಸ್ ವಾಸನೆ ಬರ್ತಿಲ್ವಾ? ಇಲ್ಲ ಮೇಡಮ್. ದೀಪ, ಯಾಕೆ ಏನಾಯ್ತು? ಯಾಕೆ ಹೀಗೆ ಆಡ್ತಿದ್ಯಾ? ಅಕ್ಕ, ಗ್ಯಾಸ್ ವಾಸನೆ ಬರ್ತಿದೆ ಅಕ್ಕ. ಇಲ್ವಲ್ಲ ದೀಪ, ಗ್ಯಾಸ್ ಲೀಕ್ ಆಗ್ತಿದೆ ಅಂತ ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ಯಾ ಅಷ್ಟೇ. ಹೌದು ಮೇಡಮ್. ಹೌದಾ? ಆಯ್ತು, ಕಳಿಸ್ಬಿಡು. ಅಚ್ಚೋ, ನೀನು ದೀಪ ಅವ್ರು ಏನು ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ? ಬನ್ನಿ. ಏನಿಲ್ಲ. ನಾನು ಬಡಿಸ್ತೇನಕ್ಕ. ಜಜಕ್ಕ, ನೀನೇ ಹತ್ರ ಬರ್ತೀಯ ಅಥವಾ ಜೋರಾಗಿ ಹೇಳ? ಈ ಮನೇಲಿ ನಿನಗೆ ಬೇಕಾಗಿರೋರಿಗೆ ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು. ಪಾಪ ಅವ್ರನ್ನ ಕಾಪಾಡ್ಕೊಳ್ಳೋಕ್ಕೆ ಯಾವಾಗಲೂ ತಯಾರಾಗಿರ್ಬೇಕು. ಅದು ನಿನ್ನ ಗಂಡ ಆಗಿರ್ಬೋದು ಅಥವಾ ಇನ್ನು ಯಾರು ಬೇಕಾದರೂ ಆಗಿರ್ಬೋದು. ಹಾಂ ಸರ್. ಹಾಂ, ಓಕೆ ಸರ್. ಹಾಂ, ಅರ್ಥ ಆಯಿತು. ಥ್ಯಾಂಕ್ ಯು. ಏನಂತೆ? ಪೊಲೀಸ್ ಎಕ್ಸಾಮ್ ಬರೆಯೋದಕ್ಕೆ ಒಂದಷ್ಟು ಕಂಡೀಷನ್ಸ್ಗಳಿದೆಯಂತೆ. ಫಸ್ಟ್ ಒನ್ ಏನಂದರೆ ಕ್ರಿಮಿನಲ್ ಕೇಸ್ ಇರಬಾರ್ದಂತೆ, ಆಮೇಲೆ FIR ಇರಬಾರ್ದಂತೆ, ಆ್ಯಂಡ್ ಹತ್ರದಲ್ಲಿರೋ ಪೊಲೀಸ್ ಸ್ಟೇಷನಿಂದ NOC ಕಲೆಕ್ಟ್ ಮಾಡ್ಕೊಂಡು ಕೊಡಬೇಕಂತೆ. NOCನ? ಹಾಂ. ಹೇಗೋ ಅಪ್ಪ ಅಲ್ಲಿರೋದ್ರಿಂದ NOC ತೊಗೊಬೋದು. ಆದರೆ ಅಲ್ಲಿ ಇವರಪ್ಪ ನಾಗರಾಜು ಇದ್ದಾನಲ್ಲ, ಏನು ಮಾಡೋದು? ಅವನದಕ್ಕೆ ಸುಮ್ಮನೆ ಒಪ್ತಾನ ಅಥವಾ ಏನಾದರೂ ಕಿರಿಕ್ ಮಾಡ್ತಾನೆ ಗೊತ್ತಾಗ್ತಿಲ್ಲ. ನೋಡೋಣ. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಸರ್, ನಿಮ್ಮ ಮಗಳು ನರಸಿಂಹನ್ಗೆ ಪೊಲೀಸ್ ಎಕ್ಸಾಮ್ ಬರೆಯೋಕೆ ಹೆಲ್ಪ್ ಮಾಡ್ತಿದ್ದಾಳೆ ಸರ್. 2 ದಿವಸದಿಂದ ಅವ್ರ ಮನೇಲೇ ಇದ್ದಾಳೆ ಸರ್. ನಾಳೆ ನೀನು ಸ್ಟೇಷನ್ಗೆ ಹೋಗಬೇಕು ನರಸಿಂಹ, ಹೀಗೆ NOC ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ಏನು ಮಾಡ್ಬೇಕಂತ ಅಪ್ಪನ ಹತ್ರ ಮಾತಾಡ್ತೀನಿ, ನೋಡೋಣ. ನಮ್ಮಪ್ಪನ ಹತ್ರ ಮಾತಾಡಬೇಕು ಅಂದರೆ ಹೇಳು, ನಾನೇ ಮಾತಾಡ್ತೀನಿ. ಏನೂ ಬೇಕಾಗಿಲ್ಲ. ಹೇಗಾದರೂ ಮಾಡಿ ಅಪ್ಪನ ಹತ್ರ NOCನ ತರಿಸ್ಕೊಳ್ಬೇಕು. ಯಾಕೆ ಮೇಡಮ್ ಏನಾಯ್ತು? ಯಾಕೆ ಒಂಥರ ಇದ್ದೀರಾ? ಏನೂ ಇಲ್ಲ ಜಜಕ್ಕ, ತಲೆನೋವು. ಕಾಫಿ ಮಾಡ್ಕೊಡ್ಲಾ? ಬೇಡ. ಈಗ ನೀನು ಏನು ಮಾತಾಡಬೇಡ, ನಾನು ಮಾತಾಡೋದನ್ನು ಮಾತ್ರ ಕೇಳಿಸ್ಕೊ. ನಮ್ಮಿಬ್ಬರ ಮಧ್ಯ ಹೊಸ ಚಾಲೆಂಜ್ ಶುರುವಾಗಿದೆ. ಅದ್ರಲ್ಲಿ ಗೆಲ್ಲೋದು ನೀನಲ್ಲ, ನಾನು. ಇವತ್ತು ನಿನ್ನ ಬುದ್ಧಿವಂತಿಕೆನ ಉಪಯೋಗಿಸಿ ಮನೆಯವರಲ್ಲಿ ಯಾರನ್ನ ಉಳಿಸ್ಕೊಂತೀಯೋ ನೋಡು. ಏನು ಮಾಡಕ್ಕೆ ಹೊರಟಿದ್ದೀರಾ?
ಹಲೋ ಹಲೋ ಏನಾಯ್ತು ದೀಪ ಅವರೇ? ಮಾವ ನಿಮ್ಗೆ ಏನಾಗಿಲ್ಲ ತಾನೆ? ಏ ದೀಪ, ಅಣ್ಣ ಇಲ್ಲೇ ಇದ್ದಾನಲ್ಲ, ಯಾಕೆ ಹಿಂಗೆ ಗಾಬರಿ ಆಗಿದ್ಯಾ? ನಾವು ಎಲ್ಲ ಇಲ್ಲೇ ಇದ್ದೀವಲ್ಲ, ಅಣ್ಣ ಬೇಗ ಹುಷಾರಾಗ್ತಾನೆ. ದೀಪ, ಯಾಕೆ ಏನಾಯ್ತು ನಿನಗೆ? ಅವ್ರೆ ಏನಾಯ್ತು? ಯಾಕೆ ಹೆದರ್ಕೋತಾ ಇದ್ದೀರಾ? ಗಾಬರಿ ಆಗ್ತಾ ಇದ್ದೀರಾ? ಏನಿಲ್ಲ ಹಸ್ಬೆಂಡ್. ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಸ್ವಲ್ಪ ನಿದ್ದೆ ಮಾಡಿದ್ರೆಲ್ಲ ಸರಿ ಹೋಗಿ. ಹೌದಮ್ಮ ದೀಪ, ಹೋಗಿ ರೆಸ್ಟ್ ಮಾಡು. ಇವಳಿಗೆ ಮೋಸ್ಟ್ಲಿ ಕೆಟ್ಟ ಕನ್ಸು ಬಿದ್ದಿರ್ಬೇಕು, ಅದಕ್ಕೆ ಈ ಥರ ಆಡ್ತಿರ್ಬೇಕು. ನಾನು ಬರಲ್ಲ ಜೊತೆಗೆ. ಇಲ್ಲ ಇಲ್ಲ ಬೇಡ ಹಸ್ಬೆಂಡ್, ನೀವು ಕೆಲಸ ಮಾಡಿ. ಆಯ್ತಾಯ್ತು, ಬನ್ನಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಇಲ್ಲ ನಾನು ಇಲ್ಲೇ ನಿಂತಿರ್ತೀನಿ, ನೀವು ಕೆಲಸ ಮಾಡಿ. ಯಾಕೆ ಪದೇ ಪದೇ ಕಾಲ್ ಮಾಡ್ತಾ ಇದ್ದಾರೆ ಚಿಕ್ಕಮ್ಮ? ಏನು ಕಾಲ್ ಕಟ್ ಮಾಡಿದೆ ತಾನೆ? ಪದೇ ಪದೇ ನಿಮ್ಗೇನು ಆಗಿಲ್ಲ ತಾನೆ? ದೀಪ ಅವರೇ ಏನಾಯ್ತು? ಡೋಂಟ್ ವರಿ, ಏನಾಗಲ್ಲ. ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ? ಚಿಕ್ಕಪ್ಪ ಹೇಳ್ದಂಗೆ ಏನಾದ್ರು ಕೆಟ್ಟ ಕನ್ಸು ಬಿತ್ತಾ? ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ನಿಂಗೆ ಗೊತ್ತೇನೆ ಯಾಕೆ ಇಷ್ಟು ಹೆದರ್ಕೊಂಡಿದ್ದಾರೆ ಇವರು? ಏನಾಯ್ತು ಚಿರು? ಯಾಕೆ ಎಲ್ಲರೂ ಈ ತರ ಗಾಬರಿ ಆಗಿದ್ದೀರಾ? ಸೌಂದರ್ಯ, ಈ ದೀಪ ಆಗ್ಲಿಂದ ಹಳ್ಳಿನಲ್ಲಿ ಕೊಳ್ಳಿದೇವ ನೋಡಿದಾಗ ಆಡ್ತಾರಲ್ಲ ಆ ತರ ಆಡ್ತಿದ್ದಾಳೆ. ಏನ್ ಕೇಳಿದ್ರು ಹೇಳ್ತಾ ಇಲ್ಲ. ಚಿಕ್ಕಮ್ಮ, ನಿಮ್ಗೆ ದೀಪ ಅವ್ರ ಕಂಡ್ರೆ ಇಷ್ಟ ಇಲ್ಲದೆ ಇರ್ಬೋದು, ಅವ್ರಿಗೆ ಮಾತಾಡ್ಸ್ಲೇಬೇಡಿ, ಪರವಾಗಿಲ್ಲ, ನಾನೇ ನಿಮ್ಮನ್ನು ಕೇಳಲ್ಲ. ಬಟ್ ಈ ಥರ ಏನಾರ ಹೇಳ್ಬೇಡಿ. ಅಲ್ಲಪ್ಪ ಸುಕ್ಕೋ,